ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಾವು ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀವಿ. ಸೊ ಆಗಲೂ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿದಾಗೆಲ್ಲ ನಾವು ಯಾವಾಗ ಹೋಗೋದು ಅಂತ ಹೇಳಿ ಅನ್ಕೋತಾ ಇದ್ವಿ. ಸೊ ಅಂತೂ ಇಂತೂ ನಮ್ಮನ್ನು ಶಿವ ಕರ್ಸ್ಕೊತಾ ಇದ್ದಾನೆ. ಸೊ ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರೂ ಇವಾಗ ಮೈಸೂರಿಗೆ ಹೋಗಿ ಮೈಸೂರಿಂದ ಕ್ಯಾಬ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಸೊ ಹೆಂಗಿರುತ್ತೆ ಕೊಟ್ಟಿಯೂರಲ್ಲಿ, ಯಾವ ಥರ ಇರುತ್ತೆ ಇವತ್ತು ಚೆನ್ನಾಗಿರುತ್ತೆ. ಸೊ ನಾಳೆ ನಮ್ಮ ದರ್ಶನ ಇರೋದು, ನಾವು ಇವತ್ತು ಹೋಗ್ತಾ ಇರೋದು. ಇವತ್ತು ಹೋಗಿ ಒಂದು ಸ್ವಲ್ಪ ಪ್ಲೇಸ್ ನೋಡಿಕೊಂಡು ನಾಳೆ ದರ್ಶನ ಮಾಡ್ತಾ ಇದ್ದೀವಿ. ಸೊ ನಾಳೆ ಹುಣ್ಣಿಮೆಗೂ ಕೂಡ ಆಗಿರೋದ್ರಿಂದ ಒಳ್ಳೆ ದಿನ ಕೂಡ. ಸೊ ಹಾಗಾಗಿ ನಾವು ನಾಳೆನೇ ದರ್ಶನ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ, ಬರ್ತಾ ಇದೆ. ಸೊ ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮೈಸೂರಿಂದ ಹೋಗೋದು. ಸೊ ಏನೆಲ್ಲ ಇರುತ್ತೆ ಇವತ್ತಿನ ದಿನ ಹೇಗಿರುತ್ತೆ, ಸೊ ಮತ್ತು ಏನೆಲ್ಲ ಮಾಡ್ತೀವಿ, ಯಾವ ಪ್ಲೇಸಿಗೆಲ್ಲ ಕವರ್ ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಅನುಶ್ರೀ ಹಾಯ್ ಮಾಡಿ. ಹಾಯ್. ಪ್ರಶಾಂತ್, ನಮಿತಾ. ಇವಾಗ ಸ್ಯಾಟಲೈಟಿಗೆ ಬಂದು ರೀಚ್ ಆಗಿದ್ದೀವಿ. ಬೇಗ ಕೂರ್ಗ್ ಚಾಕ್ಲೇಟ್. ಇಲ್ಲಿ ನೋಡಿ ಗೈಸ್, CC ಕ್ಯಾಮ್ರಾ ಹಾಕಿದ್ದಾರೆ ಇಲ್ಲಿ. ಆ ಹುಡುಗ ನೋಡಿ ನಮ್ಮನ್ನೇ ನೋಡ್ತಾ ಇರೋದು. ಇಲ್ಲಿ ಯಾರಾದ್ರೂ ಗುದ್ಕೊಂಡು ಹೋಗ್ತಾರೆ ಹೊರಗಡೆಯಿಂದ ಅಂತ. ಸನ್ಸೆಟ್ ಅನ್ಸುತ್ತೆ ಇದು. ಇವಾಗ ಮಡಾಯಿ ಕಾವು ಭಗವತಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಯಾರೆಲ್ಲ ನೋಡಿರ್ತೀರಾ ಆಲ್ಮೋಸ್ಟ್. ಸೊ ದರ್ಶನ್ ಅವರು ಇಲ್ಲಿ ಟೆಂಪಲಿಗೆ ಬಂದಮೇಲೆ ತುಂಬ ಫೇಮಸ್ ಆಗಿರುವಂಥ ಟೆಂಪಲ್ ಇದು. ಸೊ ಇಲ್ಲಿ ಶತ್ರು ಸಂಹಾರ ಪೂಜೆ ಅನ್ನೋದು ತುಂಬ ಫೇಮಸ್ ಆಗಿರುವಂಥದ್ದು. ಸೊ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಾವು ಮತ್ತೆ ಕೊಟ್ಟಿಯೂರ ಹತ್ರ ಹೋಗಬೇಕು. ಇಲ್ಲಿಂದ 88 ಕಿಲೋಮೀಟರ್ಸ್ ಇದೆ. ತುಂಬಾ ಟ್ರಾವೆಲ್ ಆಗಿಬಿಡ್ದು. ತುಂಬಾ ಮಧ್ಯದಲ್ಲಿ ತುಂಬಾ ರಶ್ಶು, ಚಿಕ್ಕ ರೋಡು, ತುಂಬ ರಶ್ಶು, ಅಂದರೆ ತುಂಬಾ ಟ್ರಾಫಿಕ್ ಅಂತಲೇ ಹೇಳ್ಬೋದು. ಚಿಕ್ಕ ರೋಡು, ತುಂಬ ವೆಹಿಕಲ್ಸ್ಗಳಿದ್ವು. ಸೊ ಹಾಗಾಗಿ ಅಷ್ಟು ಬೇಗ ಕವರ್ ಮಾಡಲಿಕ್ಕಾಗಲಿಲ್ಲ, ನಮಗೆ ಬರೋದಕ್ಕಾಗಲಿಲ್ಲ. ಸೊ ತುಂಬ ಲೇಟ್ ಆಗೋಯಿತು. ಸೊ ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀವಿ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವಿವಾಗ ನಿನ್ನೆ ನೈಟ್ ಬಂದಿದ್ದು ಒಂದು 11 o'clock ಆಗಿದೆ. ಸೊ ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಭಗವತಿ ಟೆಂಪಲ್ಗೆ ದರ್ಶನ ಮುಗಿಸ್ಕೊಂಡು ಆಮೇಲೆ ರೂಮ್ ಹುಡ್ಕೊಂಡು ಬಂದ್ವಿ. ಸೊ ನಾವು ನಿಯರ್ಲಿ ಅಲ್ಲಿಂದ 88 ಕಿಲೋಮೀಟರ್ಸ್ ಇತ್ತು. ಬಟ್ ನಾವು ತುಂಬ ಹತ್ತಿರ ರೂಮ್ ಮಾಡಬೇಕಾಗಿರೋದ್ರಿಂದ ಹುಡ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಇವಾಗ ನಮಗೆ 20 ಕಿಲೋಮೀಟರ್ಸ್ ಇರುವಾಗಲೇ ಒಂದು ರೂಮ್ ಸಿಕ್ತು. ರೂಮ್ ಅಂದರೆ ಎಲ್ಲ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಲಿಟ್ರಲಿ 6000 ಹೇಳಿದ್ರು ಒಂದು ರೂಮು. 1 ಕಿಲೋಮೀಟರ್ ಹತ್ತತ್ರ ಒಂದು ರೂಮ್ ನೋಡಿದ್ವಿ. ಅಂದರೆ ಅದನ್ನು ಇನ್ಸ್ಟಾಗ್ರಾಮಲ್ಲೇ ಯಾರೊಬ್ರು ಹಾಕಿದ್ರು, ಪೋಸ್ಟ್ ಮಾಡಿದರು. ಸೊ ಅವ್ರದ್ದು ರೆಫರೆನ್ಸ್ ತೊಗೊಂಡು ನಂಬರ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಅವರು 6000 ಹೇಳ್ತಾ ಇದ್ದಾರೆ ನಮಗೆ 6 ಪೀಪಲ್ಸ್ಗೆ, 1000 ಒಬ್ಬೊಬ್ಬರಿಗೆ, ಅದು ಶೇರಿಂಗ್ ರೂಮಲ್ಲಿ. ಸೊ ಆಮೇಲೆ ಆಗಿದ್ದಾಗಲಿ ಅಂತ ಅಲ್ಲೇ ಸ್ವಲ್ಪ ನೋಡಿಕೊಂಡು ಅಲ್ಲಿ ರೂಮ್ಸ್ ಇತ್ತು. ಬಟ್ ಅದೊಂಥರ ಹಾಲ್ ಥರ, ಲೈಕ್ ಒಂದೇ ಹಾಲು, ಎಲ್ಲರೂ ಅಲ್ಲೇ ಬೆಡ್ ಕೊಟ್ಟಿದ್ರು, ಅಲ್ಲೇ ಮಲ್ಕೊಂಡ್ವಿ. ಸೊ 2000 ಆಯಿತು ನಮಗೆ ಅಷ್ಟು. 6 ಮೆಂಬರ್ಸ್ಗೆ 2000 ಒಂದೇ ಹಾಲಲ್ಲಿ. ಪರವಾಗಿಲ್ಲ, ವಾಶ್ರೂಮ್ಸ್ ಎಲ್ಲ ಇತ್ತು, ಆರಾಮಾಗಿ ತೊಂದರೆ ಇಲ್ಲ. ವಾಶ್ರೂಮು ಚೆನ್ನಾಗೇ ಇತ್ತು. ಮತ್ತು ರೂಮಲ್ಲಿ ಆರಾಮಾಗಿ ನಮಗೇನು 3 hours ಮಲಗಿದ್ದೀವಿ ಅಷ್ಟೇ. ಸೊ ಅದಕ್ಕೇನೆ ಯಾಕೆ 6000 ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗಲೇ ಇಲ್ಲ. ತುಂಬ ಹೇಳ್ತಾರೆ ರೂಮಿಗೆ ನೋಡ್ಕೊಳ್ಬೇಕು ಅಂದರೆ, ಅದಕ್ಕಿಂತ ಸ್ವಲ್ಪ ಹಿಂದೆ ಆದ್ರೂ ಪರವಾಗಿಲ್ಲ, ಒಂದು 10 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಹಿಂದೆ ಆದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರೋ ರೂಮ್ ಆದ್ರೂ ಕಡಿಮೆ ಸಿಗುತ್ತೆ. ಇಲ್ಲಿ ಹತ್ತತ್ರ ಬಂದ ತಕ್ಷಣ ಎಲ್ಲ ಜಾಸ್ತಿನೇ, ಎಲ್ಲದಕ್ಕೂ ಜಾಸ್ತಿನೇ ಹೇಳ್ತಾರೆ. ಸೊ
ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗಿಗೆ ಬಂದಿದ್ವಿ. ಬನ್ನಿಯೋ ಬೇಗ. ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. 3 ಅವರ್ಸ್ಗೆ 100 ರೂಪೀಸ್ ಅಂತೆ. 3 ಅವರ್ಸ್ ಮೇಲೆ ಆಯಿತು ಅಂದರೆ ಜಾಸ್ತಿ ಕೊಡಬೇಕಂತೆ. ನಾವು 3 ಅವರ್ಸ್ ಒಳಗಡೆ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಅಂತ ನಮಗೆ ಶೋರ್ ಇಲ್ಲ, ಇವರಿಗೆ ಜಾಸ್ತಿ ಕೊಡಬೇಕಂತೆ. ಮತ್ತೆ ನೋಡಿ ವಡಪ್ಪೆಲ್ಲ ಇಲ್ಲೇ ಇವಾಗ ಇಲ್ಲಿ ಮೇನ್ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು, ಇಲ್ಲಿ ದೇವ್ರಿಲ್ಲ, ಸುಮ್ಮನೆ ಶಿಫ್ಟ್ ಮಾಡಿರ್ತಾರೆ. ಸೊ ನಾವು ಇವಾಗ ಇಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮೇನ್ ಟೆಂಪಲ್ಗೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇಲ್ಲೇ ಇಷ್ಟೊಂದು ರಶ್ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ನೋಡೋಣ ಯಾವ ಥರ ಇದೆ ಅಂತೇಳಿ. ಬನ್ನಿ. ಟೆಂಪಲ್ನ ಅಪೋಸಿಟಲ್ಲೇ ಹೋಗಬೇಕು. ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಮೇನ್ ಟೆಂಪಲಿಂದ. ಮೇನ್ ಟೆಂಪಲ್ ಬರೋದು ಈ ಕಡೆ, ನಾವು ಇವಾಗ ಅಪೋಸಿಟ್ ಡೈರೆಕ್ಷನಲ್ಲಿ ಇವಾಗ ಹೋಗಬೇಕು. കളരിയുടെ ഉസ്താക്കന്മാരും കളരി വിധി പ്രകാരം ಎನರ್ಜಿ ಲೋ ಆಗಿದೆಯಾ? ಇವ್ರು ನೋಡಿ ಭಟ್ರು. ಹಾಯ್ ಗೈಸ್, ಎಲ್ಲ ಆರಾಮ? ನಾವು ಆರಾಮಿಲ್ಲ ಇಲ್ಲಿ. ದೂರದಿಂದ ದರ್ಶನ ಮಾಡಿದ್ರು ಪರವಾಗಿಲ್ಲ, ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಅನ್ನೋರು ಈ ಥರ ಕೆಳಗಡೆಯಿಂದ ಕೂಡ ಎಂಟ್ರಿ ಕೊಡ್ತಾರೆ. ಸೊ ನೀವು ಹಾಗೆ ದೂರದಿಂದ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಬಂದ್ಬಿಟ್ರೆ ನಾವು ಜಿಜ್ಜು 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 ಬಾ.